ಯುಗಾದಿ ತಾರಾಬಲ 2025 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ನ್ಯೂಸ್ ಫಸ್ಟ್ನ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾಮಾನ್ಯವಾಗಿ ಜನವರಿ 1 ಹೊಸ ವರ್ಷ ಅಂತ ನಾವೆಲ್ಲರೂ ಆಚರಣೆ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ನಮ್ಮ ಭಾರತೀಯರಿಗೆ ಅಂದರೆ ಹಿಂದೂಗಳಿಗೆ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತೀವಿ. ಹಾಗಾದರೆ ಯುಗಾದಿ ಹಬ್ಬದ ವಿಶೇಷತೆ ಏನು? ಜೊತೆಗೆ ಜೀವನದಲ್ಲಿ ಸುಖ ದುಃಖ ಎರಡೂ ಸಮವಾಗಿರಬೇಕು ಎನ್ನುವಂತೆ ಯುಗಾದಿ ಹಬ್ಬದ ದಿನ ನಾವು ಬೇವು ಬೆಲ್ಲ ತಿಂತೀವಿ. ಹಾಗಾದರೆ ಈ ಬಾರಿಯ ಯುಗಾದಿ ಹಬ್ಬದ ವಿಶೇಷತೆ ಏನು? ಯುಗಾದಿ ಹಬ್ಬದ ನಂತರ ಪ್ರಕೃತಿಯಲ್ಲಿ, ರಾಜಕಾರಣದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು? ರಾಶಿ ಭವಿಷ್ಯ ಯಾವ ರೀತಿ ಆಗಿರುತ್ತೆ? ಯಾವ ರಾಶಿಯವರಿಗೆ ಸಿಹಿ ಇರುತ್ತೆ, ಯಾವ ರಾಶಿಯವರಿಗೆ ಕಹಿ ಇರುತ್ತೆ? ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳು ಹಾಗೂ ತಾಳೆಗರಿ ತಜ್ಞರಾಗಿರುವಂತಹ ಡಾಕ್ಟರ್ ಬೆಳವಾಡಿ ಹರೀಶ್ ಭಟ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಹಾರ್ದಿಕವಾದಂತಹ ಶುಭಾಶಯಗಳು. ಸಾಮಾನ್ಯವಾಗಿ ಯುಗಾದಿ ಹಬ್ಬ ಅಥವಾ ಹಬ್ಬ ಅಂತಂದರೆ ಎಲ್ಲರ ಅಭಿವೃದ್ಧಿ ಒಳಿತನ್ನು ಬಯಸ್ತಾ ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಹಾಗೂ ಪಂಚಾಂಗದ ವಿಶೇಷವನ್ನು, ಈ ವರ್ಷದ ವಿಶೇಷವನ್ನು ಪ್ರಾರಂಭ ಮಾಡೋಣ. ಮೊದಲು ಆರಂಭದಲ್ಲಿ ಹಬ್ಬ ಅಂತಂದರೆ ಸಡಗರ, ಹೊಸ ಬಟ್ಟೆ, ಒಳ್ಳೆಯ ಊಟ, ಎಲ್ಲರ ಜೊತೆಯಲ್ಲೂ ಪರಸ್ಪರವಾಗಿ ಮಾತನಾಡ್ತಕ್ಕಂಥದ್ದು, ಹಾಗೆ ಕಷ್ಟ ಸುಖಗಳನ್ನು ಮುಂದೆ ನಾವು ಹಂಚಿಕೊಳ್ಳುವಂತಹ ದಿವಸಗಳು ಬರುತ್ತೆ ಅನ್ನುವಂತಹ ರೀತಿಯಲ್ಲಿ ಹಬ್ಬವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗುತ್ತೆ. ಆದರೆ ವರ್ಷದ ಮೊದಲ ಹಬ್ಬ ಅಂತಂದರೆ ಯುಗಾದಿ ಹಬ್ಬ. ಅದು ಹಲವಾರು ಹಬ್ಬ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಧರ್ಮದಲ್ಲಿ ಉಲ್ಲೇಖ ಇದೆ. ಆದರೆ ಹಬ್ಬಗಳಿಗೆಲ್ಲ ರಾಜ ಅಂತಂದರೆ ಯುಗಾದಿ ಹಬ್ಬವಾಗುತ್ತೆ. ಆ ಹಬ್ಬದ ದಿವಸ ನಾವು ಮುಂದೇನು ಮಾಡಬೇಕು, ಅಥವಾ ನಮಗೆ ಒಳಿತೇ ಆಗಿದ್ದರೆ ಇದೇ ರೀತಿ ಮುಂದುವರಿಯಲಿ, ಅಥವಾ ಏನೋ ಕಷ್ಟ ಕಾರ್ಪಣ್ಯಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿ ನಮಗೆ ಒಳ್ಳೆಯ ಸಮಯ ಬರಲಿ ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು. ಜೊತೆಗೆ ಕಹಿ ಘಟನೆಗಳೇನಾದರೂ ಇದ್ದರೆ ಅದನ್ನು ಮರೆಯುವಂಥದ್ದಾಗತ್ತೆ. ಹೀಗೆ ಸಿಹಿಯನ್ನು ಕಂಡಂಥವರು ಮುಂದೂ ಕೂಡ ಹೀಗೇ ಇರಲಿ ಅಂತ ಹೇಳಿ ಒಳ್ಳೆಯ ಭಾವನೆಯಲ್ಲಿ ತಮ್ಮನ್ನು ತಾವು ರೂಢಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡುವಂಥದ್ದಾಗತ್ತೆ. ಈ ವರ್ಷ ಯುಗಾದಿಯಲ್ಲಿ ಏನಾಗುತ್ತೆ ಅಂತಂದರೆ ಮಿಶ್ರ ಫಲವೇ ಹೆಚ್ಚಾಗಿ ಕಾಣ್ತಾ ಇದೆ. ಕಾರಣ ಅದಕ್ಕೆ ಮುಂದೆ ಹೇಳೋ ಹಾಗೆ ಗುರು ಮತ್ತು ಶನಿಯರ ಸ್ಥಾನ ಬದಲಾವಣೆ ಇದೆಲ್ಲ ಮುಖ್ಯವಾದಂತಹ ಕಾರಣವಾಗುತ್ತೆ. ಈ ಯುಗಾದಿ ಹಬ್ಬದ ದಿವಸ ನಾವು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವಾಗ ಬಹಳ ಮುಖ್ಯವಾಗಿ ಒಂದು ಶ್ಲೋಕವನ್ನು ಎಲ್ಲ ಕಡೆಯಲ್ಲೂ ಪಠನೆ ಮಾಡುವಂಥದ್ದುಂಟು. ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ. ಅಂದರೆ ಅದರ ಅರ್ಥ ಶತಾಯು ವಜ್ರದೇಹಾಯ, ನಮ್ಮ ಶರೀರ ಗಟ್ಟಿಯಾಗಿ ವಜ್ರದಂತೆ 100 ವರ್ಷ ಇರಬೇಕು. ಅಂದರೆ ನಾವು 100 ವರ್ಷ ದೀರ್ಘಾಯುಷಿಗಳಾಗಿ ಬಾಳಬೇಕು. ಸರ್ವಸಂಪತ್ಕರಾಯ ಚ, ಎಲ್ಲ ರೀತಿಯ ನಮಗೆ ಸವಲತ್ತು, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ನಮಗೆ ದೊರಕಬೇಕು ಅನ್ನುವಂಥದ್ದು. ಅದರ ಮುಂದಕ್ಕೆ ಹೇಳ್ತಾರೆ ಸರ್ವಾರಿಷ್ಟ ವಿನಾಶಾಯ, ಅಂದರೆ ನಮಗೆ ಯಾವ ತೊಂದರೆಗಳು, ಆಪತ್ತುಗಳು ಬರಬಾರ್ದು, ಒಂದು ವೇಳೆ ಬಂದರೆ ಅದೆಲ್ಲ ನಾಶವಾಗಬೇಕು ಅನ್ನುವಂತಹ ಅರ್ಥ. ಹಾಗಾದರೆ ಬೇವು ಬೆಲ್ಲಕ್ಕಿರ್ತಕ್ಕಂಥದ್ದು, ಬೆಲ್ಲ ಅಂತಂದರೆ ಸಿಹಿ, ಒಳಿತನ್ನು ನಾವು ನೋಡ್ತೀವಿ. ಹಾಗೆ ಬೇವಿಗೆ ಕಹಿಯ ಒಂದು ಅನುಭವ ಆಗ್ತಕ್ಕಂಥದ್ದು ಇರೋದರಿಂದ ನಮಗೆ ಕಷ್ಟವೂ ಬರಬಹುದು ಅಂತಕ್ಕಂಥದ್ದು ಸೂಚನೆ ಇರುತ್ತೆ. ಅಂತಹ ಬರುವಂತಹ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಹಾಗೆ ನಮ್ಮ ಮನಸ್ಸು ಇರಬೇಕು ಅಂತಲೂ, ಹಾಗೆ ಆ ಕಷ್ಟಗಳ ನಿವಾರಣೆಯಾಗಲಿ ಅಥವಾ ಸಿಹಿಯಲ್ಲಿ ಆ ಕಹಿ ಬೆರೆತು ನಮಗೆ ಸಿಹಿಯ ಸ್ವಾದ ಸಿಕ್ಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗತ್ತೆ. ಇದೆಲ್ಲವನ್ನು ನಾವು ಗಮನಿಸ್ತಾ ಹೋದಾಗ ನಮ್ಮ ಜೀವನದಲ್ಲಿ ಸಿಹಿ ಕಹಿಗಳು ಎರಡೂ ಕೂಡ ಸಮ್ಮಿಶ್ರವಾಗಿ ಇರತಕ್ಕಂಥದ್ದಾಗತ್ತೆ. ಇದನ್ನು ಬೇರೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಯುಗಾದಿ ಹಬ್ಬದ ದಿವಸ ನಮ್ಮಷ್ಟಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ಒಂದು ರೀತಿಯಲ್ಲಿ ಪ್ರಮಾಣ ಮಾಡುವಂಥದ್ದಾಗಿದೆ. ಹೇಗೆ ಅಂತಂದರೆ ನಾನು 100 ವರ್ಷ ಬದುಕ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ, ಹಾಗೆ ಎಲ್ಲ ಸಂಪತ್ತುಗಳನ್ನು ನಾನು ಒಳ್ಳೆಯ ಮಾರ್ಗದಲ್ಲಿ ಹೋಗಿ ಪಡ್ಕೊಳ್ತೀನಿ ಅಂತಕ್ಕಂಥದ್ದು. ನನಗೆ ಏನೇ ಬಂದರೂ ಕೂಡ
ಆ ಭಗವಂತನ ಅನುಗ್ರಹದಿಂದ ನಾನು ಅದನ್ನೆಲ್ಲ ಎದುರಿಸಿ ಸಮಾಜದಲ್ಲಿ ಉತ್ತಮವಾದಂತಹ ವ್ಯಕ್ತಿ ಆಗ್ತೀನಿ ಅಂತಕ್ಕಂತಹ ಪ್ರಮಾಣವನ್ನು ಮಾಡ್ತಕ್ಕಂತಹದ್ದು ಕೂಡ ಯುಗಾದಿ ಹಬ್ಬದ ವೈಶಿಷ್ಟ್ಯ ಅಂತ ಹೇಳಬೇಕಾಗತ್ತೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳು. ಮುಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಗುರುಜಿ, ನೀವಾಗಲೇ ಹೇಳಿದ್ರಿ ಸಿಹಿ ಕಹಿ ಎರಡೂ ಕೂಡ ಜೀವನದಲ್ಲಿ ಸಮವಾಗಿರಬೇಕು ಅಂತ. ಈ ಯುಗಾದಿ ಪಂಚಾಂಗ ಕೂಡ ಬಹುಮುಖ್ಯ. ಯಾಕಂದರೆ ಹಬ್ಬ ಆದ ನಂತರ ಏನೇ ಒಳ್ಳೆ ಕೆಲಸ ಆಗಬೇಕು ಅಥವಾ ಜಾತಕಗಳನ್ನ ನೋಡಬೇಕು ಅನ್ನೋ ಯುಗಾದಿ ಪಂಚಾಂಗದ ಮೂಲಕನೇ ಹೇಳುವಂಥದ್ದು. ಸೊ ಈ ಕುಂಡಲಿಯನ್ನು ಹಾಕಿ ನೀವು ಹೇಳ್ತೀರಾ ಪಂಚಾಂಗದ ಬಗ್ಗೆ ಆಗಿರಲಿ, ಅಥವಾ ನೆಕ್ಸ್ಟ್ ಈ ವರ್ಷ ಏನೆಲ್ಲ ಬದಲಾವಣೆಗಳು ಆಗಬಹುದು, ಅಥವಾ ಈ ವರ್ಷ ಏನು ವಿಶೇಷತೆ ಇದೆ ಅಂತ. ಸೊ ಈ ಬಾರಿಯ ಯುಗಾದಿಯ ನಂತರ ಏನೆಲ್ಲ ವಿಶೇಷತೆಗಳಿದೆ? ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಕಾರಣ ಏನು ಅಂತಂದರೆ, ನಾವು ಸಾಮಾನ್ಯವಾಗಿ ಯುಗಾದಿ ಹಬ್ಬ ಅಂತಂದರೆ ಪಂಚಾಂಗ ಶ್ರವಣ ಅನ್ನುವಂಥದ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಅಂದರೆ ಪಂಚಾಂಗವನ್ನು ಓದ್ತಕ್ಕಂಥದ್ದು, ಅದಕ್ಕೆ ಪೂರಕವಾಗಿ ಪಂಚಾಂಗ ಪೂಜೆಯನ್ನು ಮಾಡಿ 12 ರಾಶಿಗಳ ಫಲಗಳು, ಈ ವರ್ಷದಲ್ಲಿ ಯಾವ ರೀತಿಯ ಫಲ ಸಿಕ್ಕುತ್ತೆ ಅನ್ನುವಂಥದ್ದು, ಇದನ್ನೆಲ್ಲ ನಾವು ಹೇಳಬೇಕಾದ್ರೆ ಅಲ್ಲಿ 12 ರಾಶಿಯ ಕುಂಡಲಿ ಬಹಳ ಮುಖ್ಯವಾಗುತ್ತೆ. ಈ ವರ್ಷದ ಪಂಚಾಂಗವನ್ನು ನಾವು ಆರಂಭದಲ್ಲಿ ನೋಡ್ತಾ ಹೋಗೋದಾದರೆ, ಈ ವರ್ಷದಲ್ಲಿ ಯುಗಾದಿ ಹಬ್ಬದ ದಿವಸದಿಂದ ವಿಶ್ವಾವಸು ಅಂತಕ್ಕಂಥದ್ದು ಸಂವತ್ಸರದ ಹೆಸರು. ಉತ್ತರಾಯಣದಲ್ಲಿ ನಾವು ಇದ್ದೇವೆ. ಹಾಗೆ ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಮೊದಲನೆಯ ದಿವಸ ಪ್ರತಿಪತ್ತಿಥಿ. ಇದು ರೇವತಿ ನಕ್ಷತ್ರದಿಂದ ಆರಂಭವಾಗುತ್ತೆ. ಜೊತೆಗೆ ಭಾನುವಾರ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಐಂದ್ರನಾಮಯೋಗ, ಭವಕರಣ. ಈ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋದಾಗ ಜ್ಯೋತಿಷ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ, ನಕ್ಷತ್ರಾತ್ ಧರತೆ ಪಾಪಂ, ಯೋಗಾದ್ ರೋಗ ನಿವಾರಣಂ, ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ಅಂತ ಹೇಳ್ತಾರೆ. ತಿಥೇಶ್ಚ ಶ್ರಿಯಮಾಪ್ನೋತಿ, ಒಳ್ಳೆಯ ತಿಥಿ ಇದೆ, ಆ ತಿಥಿಯ ಯೋಗದಿಂದ ನಮಗೆ ಸಂಪತ್ತುಗಳು ಲಭಿಸುತ್ತೆ, ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಪಾಡ್ಯ ಅಥವಾ ಪ್ರತಿಪತ್ತು ಅನ್ನೋದು ಇರುತ್ತೆ. ಅದರ ನಂತರದಲ್ಲಿ ದ್ವಿತೀಯ ಬಂದರೆ ನಮಗೆ ಸಂಪತ್ತು ಹೇರಳವಾಗಿ ಸಿಕ್ಕತ್ತೆ ಎನ್ನುವಂಥದ್ದು. ಈ ವರ್ಷವೂ ಹಾಗೆ ಸಾಯಂಕಾಲ ಒಂದು 4:17 ನಂತರ ಪಾಡ್ಯತಿಥಿ ಕಳೆದು ಬಿದಿಗೆ ಬರುವಂಥದ್ದು. ಹಾಗಾಗಿ ಸಂಪತ್ತಿನ ಹರಿವು ಈ ವರ್ಷ ಬಹಳವಾಗಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಆಧಾರವಾಗುತ್ತೆ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ, ನಮ್ಮ ಆಯಸ್ಸು ಹೆಚ್ಚಾಗಬೇಕು ಅಂತಂದರೆ ಒಳ್ಳೆಯ ವಾರದ ದಿವಸ ಯುಗಾದಿ ಹಬ್ಬ ಬರಬೇಕು. ಶನಿವಾರ ಮಂಗಳವಾರಗಳನ್ನು ಬಿಟ್ಟು ಬೇರೆ ದಿವಸಗಳಲ್ಲಿ ಬಂದರೆ, ಅದರಲ್ಲೂ ಪಂಚಾಂಗಕ್ಕೆ ರಾಜನಾಗಿರ್ತಕ್ಕಂತಹ ಸೂರ್ಯನ ಪ್ರಿಯವಾದಂತಹ ವಾರ ಭಾನುವಾರ ಬಂದಿದೆ, ಅದು ನಮಗೆ ಆಯುಷ್ಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ನಕ್ಷತ್ರ ಧರತೆ ಪಾಪಂ, ಒಳ್ಳೆಯ ನಕ್ಷತ್ರ ಇದ್ದರೆ ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡುತ್ತೆ, ಪುಣ್ಯ ಸಂಚಯವಾಗುತ್ತೆ. ಕೇವಲ ಪಾಪನಾಶ ಮಾತ್ರ ಅಲ್ಲ, ಪಾಪನಾಶ ಆದರೆ ನಾವು ಹಾಗೆ ಉಳ್ಕೊಂಡ್ಬಿಡ್ತೀವಿ, ಪುಣ್ಯ ಸಂಚಯವೂ ಕೂಡ ನಮಗೆ ಆಗಬೇಕು. ಅದು ರೇವತಿ ನಕ್ಷತ್ರದಿಂದ ಆಗ್ತಕ್ಕಂಥದ್ದು. ಇನ್ನು ಐಂದ್ರನಾಮಯೋಗ, ಇಂದ್ರನಷ್ಟು ಬಲ ಪ್ರತಿಯೊಬ್ಬರಿಗೂ ಸಿಕ್ಕಲಿ ಅಂತಕ್ಕಂತಹ ಆಶಯ. ಭವಕರಣ, ಈ ಕರಣದಿಂದ ಏನಾಗುತ್ತೆ, ನಮ್ಮೆಲ್ಲ ಪಾಪಗಳು ನಮ್ಮೆಲ್ಲ ಅರಿಷ್ಟಗಳು ನಿವೃತ್ತಿಯಾಗಿ ನಮಗೆ ಶುಭವೇ ಆಗ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿದೆ. ಇದರ ನಂತರದಲ್ಲಿ ನಾವು ಯುಗಾದಿ ಹಬ್ಬದ ದಿವಸದ ಕುಂಡಲಿಯನ್ನು ರಚನೆ ಮಾಡಿಕೊಂಡು ನಾವು ಗಮನಿಸ್ತಾ ಹೋದಾಗ ಏನಾಗುತ್ತೆ ಅಂತಂದರೆ, ಸೂರ್ಯೋದಯಕ್ಕೆ ಅನುಗುಣವಾಗಿ ಪ್ರಾತಃ ಕಾಲದಲ್ಲಿ ಮೀನ ಲಗ್ನದಲ್ಲಿ ನಮಗೆ ದಿನ ಆರಂಭವಾಗ್ತಕ್ಕಂಥದ್ದು. ಮೀನ ಲಗ್ನ, ಅದೇ ರಾಶಿಯಲ್ಲಿ ಷಡ್ಗ್ರಹಗಳು ಅಂದರೆ 6 ಗ್ರಹಗಳು ಸ್ಥಿತರಾಗಿದ್ದಾರೆ. ಸೂರ್ಯ ಅಲ್ಲೇ ಇದ್ದಾನೆ, ಚಂದ್ರನೂ ಕೂಡ ಅಲ್ಲೇ ಇದ್ದಾನೆ, ಹಾಗೆ ಬುಧ ಅಲ್ಲೇ ಇದ್ದಾನೆ, ಶುಕ್ರ ಅಲ್ಲೇ ಇದ್ದಾನೆ, ರಾಹು ಮತ್ತು ಶನಿ ಇಬ್ಬರೂ ಕೂಡ ಅಲ್ಲೇ ಇದ್ದಾರೆ. ಇದು 1964ನೇ ಇಸ್ವಿಯಲ್ಲಿ ಅಷ್ಟಗ್ರಹ ಕೂಟ ಅಂತ ಆಗಿತ್ತು. ಅದನ್ನು ಹೊರತಾದ ನಂತರದಲ್ಲಿ ಈ ಷಡ್ಗ್ರಹ ಕೂಟ ಯುಗಾದಿ ಹಬ್ಬದ ದಿವಸದಲ್ಲಿ ಬಂದಿರತಕ್ಕಂಥದ್ದು ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ಕುಂಡಲಿಯನ್ನು ನಾವು ಗಮನಿಸ್ತಾ ಹೋದಾಗ ಏನಾಗಿದೆ ಅಂತಂದರೆ, ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹರೂ ಕೂಡ ಸ್ಥಿತರಾಗಿದ್ದಾರೆ. ಇದು ಒಂದು ರೀತಿಯ ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷ ಯುಕ್ತವಾದಂತಹ ದಿವಸ ಅಂತ ಹೇಳಬೇಕಾಗುತ್ತೆ. ಇದರ ಅರ್ಥ ಏನು ಅಂತಂದರೆ, ಸಾಮಾನ್ಯವಾಗಿ ಕಾಳಸರ್ಪ ದೋಷದಲ್ಲಿ ಕೆಡಕನ್ನೇ ಸೂಚಿಸ್ತಕ್ಕಂಥದ್ದು ಹೆಚ್ಚಿರುತ್ತೆ. ಆದರೆ ನಾವು ನಮ್ಮ ಪ್ರಯತ್ನದಿಂದ, ನಮ್ಮ ಒಳ್ಳೆಯತನದಿಂದ, ಒಳ್ಳೆಯ ಕಾರ್ಯದಿಂದ ಒಳಿತನ್ನೂ ಕೂಡ ಇದರಲ್ಲಿ ಕಾಣಬಹುದು ಅಂತಕ್ಕಂತಹ ವಿಶೇಷವಾದಂತಹ ಸಂದೇಶ ಈ ವರ್ಷದ
ಯುಗಾದಿ ಹಬ್ಬದ ದಿನದ ಕುಂಡಲಿಯಲ್ಲಿ ಕಾಣ್ತಕ್ಕಂಥದ್ದಾಗಿದೆ. ಸಾಮಾನ್ಯವಾಗಿ ಮೀನರಾಶಿಯಲ್ಲಿ ಗುರುವಿನ ಮನೆಯದು ಸಾತ್ವಿಕವಾದಂತಹ ಒಂದು ಕ್ಷೇತ್ರ ಅಥವಾ ಸ್ಥಾನ ಜ್ಯೋತಿಷದಲ್ಲಿ ಅದು. ಆದರೆ ಅಲ್ಲಿ ಪರಸ್ಪರವಾಗಿ ಶತ್ರುಗಳಾದಂತಹ ರವಿ ಮತ್ತು ಶನಿ ಇದ್ದಾರೆ. ರವಿಯ ಜೊತೆಗೆ ಶತ್ರುವಾದಂತಹ ಶುಕ್ರ ಇದ್ದಾನೆ, ಬುಧನಿಗೆ ಶತ್ರುವಾದಂತಹ ಚಂದ್ರ ಇದ್ದಾನೆ, ಹಾಗೆ ಶುಕ್ರನಿಗೆ ಶತ್ರುವಾದಂತಹ ರವಿ ಮತ್ತು ಚಂದ್ರರಿದ್ದಾರೆ. ಶನಿಗೆ ವಿಶೇಷವಾಗಿ ರವಿ ಮತ್ತು ಚಂದ್ರ ಶತ್ರುಗಳಾಗಿದ್ದಾರೆ. ಹೀಗೆ ಪರಸ್ಪರವಾಗಿ ಶತ್ರುತ್ವ ಇರತಕ್ಕಂತಹ ಗ್ರಹಗಳೇ ಆ ಒಂದು 6 ಜನ ಒಟ್ಟಿಗೆ ಇರತಕ್ಕಂಥದ್ದು ಹೆಚ್ಚಿನ ಕೇಡನ್ನು ಬಯಸ್ತಕ್ಕಂಥದ್ದು. ಆದರೆ ಕೇಡು ಕೆಡಕು ಯಾವ ರೀತಿ ಇರುತ್ತೆ ಅಂತಂದರೆ ಸ್ಥಾನಿಕನ ಆಧಾರದ ಮೇಲೂ ಇರುತ್ತೆ. ಅದು ಗುರುವಿನ ಮನೆ ಆದ್ದರಿಂದ ಜನರ ಕೈಯಲ್ಲಿ ಅತಿಯಾದಂತಹ ಹಣದ ಹರಿವಿರುತ್ತೆ, ದುಡ್ಡು ಓಡಾಡುತ್ತೆ. ಆದರೆ ಯಾರ ಮನಸ್ಸು ಕೂಡ ಸ್ಥಿಮಿತತೆಯನ್ನು ಹೊಂದಿರೋದಿಲ್ಲ. ದುಡ್ಡಿನ ಮದದಲ್ಲಿ ಎಲ್ಲರೂ ಕೂಡ ಮುಳುಗಿ ಹೋಗ್ತಾರೆ ಅಂತಕ್ಕಂಥದ್ದು, ತಮ್ಮನ್ನು ತಾವು ಮರೀತಾರೆ ಅಂತಕ್ಕಂಥದ್ದು, ಮನುಷ್ಯತ್ವ ದೂರವಾಗುತ್ತೆ ಎನ್ನುವಂಥದ್ದು, ಇದೆಲ್ಲವನ್ನು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂತಹ ಅಂಶವಾಗಿರುತ್ತೆ. ಗುರುಜಿ, ಇವಾಗ ಹೇಳಿದ್ರು ನೀವು, ಅಂದರೆ ದುಡ್ಡು ಸಿಗತ್ತೆ ಹಾಗಾಗಿ ಸ್ಥಿಮಿತ ಕಳ್ಕೊತಾರೆ ಅಂದರೆ ಎಲ್ರಿಗೂ ಸಿಗತ್ತಾ ಅಥವಾ ಕೆಲವು ರಾಶಿಗಳಿಗೆ ಮಾತ್ರನಾ? ಇಲ್ಲ, ಅದು ಏನು ಅಂತಂದರೆ ರಾಶಿ ಫಲವನ್ನು ನಾವು ನೋಡ್ತಾ ಹೋದಾಗ ಆಯಾ ರಾಶಿಗೆ ಅನುಗುಣವಾಗಿ ಫಲವನ್ನು ಹೇಳ್ತಕ್ಕಂಥದ್ದು ಮುಂದೆ ಇರುವಂಥದ್ದು. ಆದರೆ ಒಟ್ಟಾರೆ ಸಮಾಜದ ದೃಷ್ಟಿಯಿಂದ, ಜಗತ್ತಿನ ದೃಷ್ಟಿಯಿಂದ, ರಾಷ್ಟ್ರದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಎಲ್ಲ ಗಮನಿಸ್ತಾ ಹೋದಾಗ ಒಟ್ಟಾರೆ ಹಣದ ಹರಿವು ಅಂದರೆ ದುಡ್ಡು ಕಾಸಿನ ವ್ಯವಹಾರಗಳು ಹೆಚ್ಚಾಗಿ ನಡೀತಕ್ಕಂಥದ್ದು. ದುಡ್ಡನ್ನು ಹೆಚ್ಚಿಗೆ ಕಾಣದೇ ಇರುವಂಥವರು ಕೂಡ ದುಡ್ಡನ್ನು ನೋಡ್ತಾರೆ. ಯಾರಿಗೋ ತಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ಹಣ ಸಿಕ್ಕತ್ತೆ. ಆಗ ಅವರಿಗೆ ಅದನ್ನು ಯಾವ ರೀತಿ ವಿನಿಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗದೇ ಇರಬಹುದು. ಅಂತಹ ಸ್ಥಿತಿಯನ್ನು ಹಣದ ವಿಷಯದಲ್ಲಿ ನಾವು ಈ ವರ್ಷ ತಲುಪುವಂಥದ್ದಿದೆ. ಸೊ ಫೈನಾನ್ಷಿಯಲಿ ಈ ವರ್ಷ ಚೆನ್ನಾಗಿರುತ್ತೆ. ಆದರೆ ಅದು ಯಾವುದಕ್ಕೆ ವಿನಿಯೋಗ ಆಗಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದರಿಂದ ಅಲ್ಲಿ ಹಣದ ಖರ್ಚು ಅಥವಾ ಯಾವುದಕ್ಕೋಸ್ಕರ ಅದರ ವಿನಿಯೋಗ ಮಾಡ್ತೀವಿ ಅದು ಬಹಳ ಮುಖ್ಯವಾಗುತ್ತೆ. ದುಡ್ಡಿದ್ದರೆ ಮಾತ್ರ ಆಗಲಿಲ್ಲ, ಅದನ್ನು ಯಾವ ರೀತಿ ನಾವು ಸದುಪಯೋಗ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇನ್ನು ಯುಗಾದಿಯ ನಂತರ ನಮ್ಮ ದೇಶಕ್ಕಾಗಿರಲಿ ಅಥವಾ ಪ್ರಕೃತಿಯಲ್ಲಿ ಆಗಿರಲಿ ಅಥವಾ ರಾಜಕಾರಣದಲ್ಲಾಗಿರಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಗುರುಜಿ? ನೋಡಿ, ಈ ವರ್ಷ ಆರಂಭದಲ್ಲಿ ಹೇಳಿದಾಗೆ ತಿಥಿವಾರ ನಕ್ಷತ್ರ ಯೋಗಕರಣಗಳು ಚೆನ್ನಾಗಿದೆ ಅಂತ ಆದರೂ ಕೂಡ ಗ್ರಹಸ್ಥಿತಿಯ ಆಧಾರದ ಮೇಲೆ ಕೆಲವೊಂದಷ್ಟು ಫಲಗಳನ್ನು ಸಾರ್ವತ್ರಿಕವಾಗಿ ಸಾಮೂಹಿಕವಾಗಿ ನೋಡಬೇಕಾಗತ್ತೆ. ಆ ರೀತಿ ನೋಡಿದಾಗ ಈ ವರ್ಷದಲ್ಲಿ ಪಂಚಾಂಗದ ಪ್ರಕಾರ ರಾಜರುಗಳಲ್ಲಿ ಪರಸ್ಪರವಾದಂತಹ ದ್ವೇಷ ಅಥವಾ ವೈರ ಅಂತಕ್ಕಂಥದ್ದು ಬರುತ್ತೆ. ಈಗ ರಾಜಾಳ್ವಿಕೆ ಇಲ್ಲ, ಅದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಮಂತ್ರಿಗಳ ಆಳ್ವಿಕೆ, ಅವರಲ್ಲಿ ಪರಸ್ಪರವಾಗಿ ವೈರುಧ್ಯವಾದಂತಹ ಮನಸ್ಸು, ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಅದು ಇವತ್ತಿನ ರಾಜಕೀಯ ವಿಶ್ಲೇಷಣೆಯನ್ನು ನಾವು ಮಾಡೋದು ಬೇಡ. ಆದರೆ ಫಲ ಏನು ಅನ್ನುವಂಥದ್ದನ್ನು ಗಮನಿಸಿದಾಗ ಪರಸ್ಪರವಾಗಿ ಅವರಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಇರೋದಿಲ್ಲ. ಏನೋ ಅನಿವಾರ್ಯವಾಗಿ ಕೆಲವು ವಿಚಾರಗಳಿಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಆಮೇಲೆ ಅನಗತ್ಯವಾದಂತಹ ವಿಚಾರಗಳಿಗೆ ಜಗಳಗಳಾಗತ್ತೆ. ಯಾವ ವಿಷಯಕ್ಕೆ ಜಗಳವನ್ನು ಮಾಡಿ ಅದು ಸರಿ ಅಂತ ಹೇಳಿ ವಾದ ಮಾಡಬೇಕೋ ಚರ್ಚೆ ಮಾಡಬೇಕೋ ಆ ವಿಷಯವನ್ನು ಬಿಟ್ಟು ಯಾವ ವಿಷಯದಿಂದ ಏನೂ ಪ್ರಯೋಜನ ಇರೋದಿಲ್ವೋ ಅಂತಹ ವಿಷಯಗಳಿಗೆ ದೊಡ್ಡ ಮಟ್ಟದಲ್ಲಿ ಜಗಳವನ್ನು ಮಾಡಿಕೊಳ್ತಾರೆ. ಪರಸ್ಪರವಾಗಿ ವಿರೋಧವನ್ನು ಕಟ್ಕೊಳ್ತಕ್ಕಂಥದ್ದಾಗುತ್ತೆ. ಆಮೇಲೆ ಅಗತ್ಯವಾಗಿ ಬೇಕಾದಂತಹ ಧಾನ್ಯಗಳ ಅಭಾವವಾಗುತ್ತೆ. ನಮಗೆ ದಿನನಿತ್ಯದಲ್ಲಿ ನಾವು ಉಪಯೋಗಿಸ್ತಕ್ಕಂತಹ ಪದಾರ್ಥಗಳಿರ್ಬೋದು, ಅದನ್ನು ಇಂಥದೇ ಧಾನ್ಯ ಅಂತ ಹೇಳೋಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದರೆ ನಾವು ದಕ್ಷಿಣ ಭಾರತದಲ್ಲಿ ಪ್ರಾಂತೀಯವಾಗಿ ಅಕ್ಕಿ, ರಾಗಿ, ಜೋಳ ಇತ್ಯಾದಿಗಳನ್ನು ಹೆಚ್ಚು ಬಳಸ್ತೇವೆ. ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಆಹಾರ ಪದ್ಧತಿಗಳೇ ಬೇರೆ ಆಗಿರುತ್ತೆ, ಅಲ್ಲಿಯ ಧಾನ್ಯ ವಿಶೇಷಗಳೇ ಬೇರೆ ಆಗಿರುತ್ತೆ. ಹಾಗಾಗಿ ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ತುಂಬ ಅಗತ್ಯವಾಗಿ ಜೀವನಕ್ಕೆ ಬೇಕೇ ಬೇಕು ಅಂತ ಹೇಳುವಂತಹ ಧಾನ್ಯಗಳೇನಿರುತ್ತೆ ಅದರ ಅಭಾವವಾಗುತ್ತೆ. ಆಹಾರಕ್ಕೆ ನಮಗೆ ಬೇರೆ ಬೇರೆ ಮಾರ್ಗಗಳನ್ನು ನಾವು ಹುಡ್ಕೊಳ್ಬೇಕಾಗತ್ತೆ. ನಮ್ದು ಅಲ್ಲದೇ ಇರತಕ್ಕಂತಹ ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ. ಈ ರೀತಿಯ ವ್ಯತ್ಯಾಸಗಳನ್ನು ಈ ವರ್ಷದಲ್ಲಿ ಕಾಣುವಂಥದ್ದಾಗುತ್ತೆ. ಆಮೇಲೆ ಹಲವಾರು ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತೆ. ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ಒಬ್ಬ ಇಬ್ಬರಿಗಲ್ಲ, ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಆಗ್ತಕ್ಕಂತಹ ತಲ್ಲಣ ಇದು. ಅಂಥದ್ದನ್ನು ಗಮನಿಸಬೇಕಾದಂಥದ್ದು. ಹಾಗೆ ಬೆಲೆ ಬಾಳ್ತಕ್ಕಂತಹ ಪದಾರ್ಥಗಳು ದುರ್ಲಭವಾಗುತ್ತೆ. ನೋಡಿ ಎಷ್ಟು ವೈಶಿಷ್ಟ್ಯ ಅನ್ನೋಕ್ಕೆ ಯಾವ ವಸ್ತು, ಈಗ ಉದಾಹರಣೆಗೆ ಚಿನ್ನ, ಬೆಳ್ಳಿ ಇತ್ಯಾದಿಗಳು, ಅದಕ್ಕೆಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಅದನ್ನೆಲ್ಲ ನಾವು ದಿನನಿತ್ಯದಲ್ಲಿ ನೋಡ್ತಾ ಬರ್ತಾ ಇದ್ದೀವಿ.
ಅದರ ಬೆಲೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಆದರೆ ಪದಾರ್ಥಗಳು ಸಿಕ್ಕೋದಿಲ್ಲ. ಜನರ ಹತ್ರ ದುಡ್ಡಿದೆ, ನಾನು ತಗೊಳ್ತೀನಿ ಅಂತಕ್ಕಂತಹ ಭಾವನೆ ಇದೆ, ಮನಸ್ಸಿದೆ, ಪದಾರ್ಥ ಸಿಕ್ಕಬೇಕಲ್ಲ, ಅದು ಭೂಮಿಯೇ ಆಗಿರ್ಬೋದು. ಆ ರೀತಿಯಲ್ಲಿ ಅದರ ಒಂದು ದೌರ್ಬಲ್ಯ ಅಥವಾ ದುರ್ಬಲತೆ ಅಂತಕ್ಕಂಥದ್ದು ಕಾಣುತ್ತೆ. ಪ್ರಾಣಿ ಸಂಕುಲಕ್ಕೆ ಹೆಚ್ಚು ತೊಂದರೆಯಾಗ್ತಕ್ಕಂಥದ್ದಿದೆ. ಅಂದರೆ ಅದು ನೀರಿನಿಂದ ಆಗ್ಬೋದು, ಅಗ್ನಿಯಿಂದ ಆಗ್ಬೋದು, ಅಥವಾ ಆಹಾರದಿಂದ ಆಗ್ಬೋದು. ಆ ಪ್ರಾಣಿ ಸಂಕುಲ ಮತ್ತಷ್ಟು ಇನ್ನಷ್ಟು ನಾಶವಾಗ್ತಕ್ಕಂಥದ್ದು, ಕ್ಷೀಣಿಸ್ತಕ್ಕಂಥದ್ದು ಈ ಪ್ರಕೃತಿ ವಿಕೋಪದಿಂದ ಆಗುವಂಥದ್ದಾಗತ್ತೆ. ಮಳೆ ತುಂಬ ಚೆನ್ನಾಗಾಗತ್ತೆ, ಆದರೆ ಕೆಲವು ಕಡೆ ಅತಿವೃಷ್ಟಿಯಿಂದ ಸಮಸ್ಯೆಗಳಾಗತ್ತೆ. ಮಳೆ ನಿಧಾನವಾಯಿತು ಅಂದರೆ ಇದರ ಅರ್ಥ ಏನು ಅಂತಂದರೆ, ರೈತಾಪಿ ವರ್ಗದಲ್ಲಿ ಮಳೆ ಎಷ್ಟೇ ಬರಲಿ, ಹೇಗೆ ಬರಲಿ, ಸಕಾಲಕ್ಕೆ ಬರಬೇಕು ಅಂತಕ್ಕಂಥದ್ದು ಅವ್ರ ನಿರೀಕ್ಷೆ ಇರುತ್ತೆ. ಅದು ಅವರು ಪೈರನ್ನು ಬೆಳೆಯೋದಕ್ಕೂ ಕೂಡ ಅದು ಅನುಕೂಲವಾಗಿ ಇರುವಂಥದ್ದು. ಯಾವುದೋ ಸಮಯಕ್ಕೆ ಬಂದರೆ ಇರತಕ್ಕಂತಹ ಪೈರು ಕೂಡ ನಾಶವಾಗ್ತಕ್ಕಂಥದ್ದು, ಅಥವಾ ತಾವು ಬೆಳೆದಂತಹ ಪೈರು ಹಾಳಾಗುವಂಥದ್ದು, ಹೀಗೆಲ್ಲ ಅವರ ಒಂದು ಲೆಕ್ಕಾಚಾರ ಇರುತ್ತೆ. ಮಳೆ ನಿಧಾನ ಆಯಿತು ಅಂತಕ್ಕಂಥದ್ದು ಕೂಡ ಆತಂಕವನ್ನು ಹೆಚ್ಚು ಮಾಡುತ್ತೆ. ಇನ್ನು ರಾಜಕೀಯ ವಿಚಾರಕ್ಕೆ ಬಂದರೆ ವಿಚಿತ್ರವಾದಂತಹ ಬದಲಾವಣೆಗಳಾಗತ್ತೆ. ನೀವು ಯಾರೂ ಕೂಡ ಅದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ನಾವು ಅಂದುಕೊಳ್ಳುವಂಥದ್ದು ಒಂದು, ಹಿಂದಿನ ದಿನ ರಾತ್ರಿ ಆಲೋಚನೆ ಮಾಡಿರುವಂಥದ್ದು, ವಿಶ್ಲೇಷಣೆ ಮಾಡಿರುವಂಥದ್ದು ಒಂದಾದರೆ, ಬೆಳಗಾಗೋದ್ರೊಳಗೆ ಬೇರೆ ರೀತಿಯಲ್ಲಿ ಅದರ ಫಲ ಪರಿಣಾಮಗಳು ಆಗುವಂಥದ್ದಿದೆ. ಅದನ್ನು ಮತ್ತೇನು ವಿಸ್ತಾರವಾಗಿ ಬಿಡಿಸಿ ಹೇಳಬೇಕು ಅಂತೇನಿಲ್ಲ, ಎಲ್ಲವೂ ಕೂಡ ಅರ್ಥವಾಗ್ತಕ್ಕಂತಹ ವಿಚಾರವಾಗುತ್ತೆ. ಸಾಮೂಹಿಕವಾಗಿ ಆರೋಗ್ಯದ ಸಮಸ್ಯೆ ಬರುತ್ತೆ. ಅಂದರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸಬೇಕಾದಂಥದ್ದು ಬರುತ್ತೆ. ಅದು ಕೆಲವರಿಗೆ ದೇಹಪುಷ್ಟಿ ಇದ್ದಂಥವರಿಗೆ ಅದನ್ನು ತಡ್ಕೊಳ್ತಕ್ಕಂತಹ ಶಕ್ತಿ ಇರುತ್ತೆ. ಇನ್ನು ಕೆಲವರು ಅದರಿಂದ ತುಂಬ ಕಷ್ಟವನ್ನು ಅನುಭವಿಸುವಂಥದ್ದಾಗತ್ತೆ. ಆಮೇಲೆ ಒಳ್ಳೆಯ ಕೆಲಸದ ಹೆಸರಿನಲ್ಲಿ ಗಲಾಟೆಯನ್ನು ಮಾಡ್ಕೊಳ್ತಾರೆ. ನಾವು ಯಾವುದೋ ಒಂದು ದೇವಸ್ಥಾನ ಮಾಡ್ತೀವಿ ಅಂತಲೋ, ಇನ್ಯಾವುದೋ ಒಂದು ಸಾರ್ವಜನಿಕವಾಗಿ ಒಳ್ಳೆಯದನ್ನು ಮಾಡ್ತೀವಿ ಅಂತಲೋ ಬಾಯಲ್ಲಿ ಹೇಳಿ ಆ ವಿಷಯಕ್ಕೋಸ್ಕರ ಗಲಾಟೆಯನ್ನೇ ಎಬ್ಬಿಸ್ತಾರೆ. ಇದು ಈ ವರ್ಷದಲ್ಲಿ ಆಗ್ತಕ್ಕಂತಹ ಒಂದು ಅತಿಯಾದಂತಹ ವಿಕೋಪ ಅಂತ ಹೇಳಬೇಕು. ವರ್ಷದ ಮಧ್ಯದಲ್ಲಿ, ವರ್ಷದ ಕೊನೆಯಲ್ಲಿ ಸಾವು ನೋವುಗಳು ಹೆಚ್ಚಾಗುತ್ತೆ. ಅದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕವನ್ನು ತರ್ತಕ್ಕಂಥದ್ದು. ಇದಕ್ಕೆ ಅನಾರೋಗ್ಯ ಪರಿಸ್ಥಿತಿ ಇರ್ಬೋದು, ಅಥವಾ ಪ್ರಕೃತಿ ವಿಕೋಪ ಇರ್ಬೋದು, ನಾವೆಲ್ಲರೂ ಕೂಡ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡ್ತಕ್ಕಂತಹ ಕೆಲವು ಅನಾಚಾರಗಳಿರ್ಬೋದು, ಅಥವಾ ನಮ್ಮ ಸಂಪ್ರದಾಯಾದಿಗಳನ್ನು ಮರೆತು ವರ್ತಿಸ್ತಕ್ಕಂಥದ್ದಿರ್ಬೋದು, ಆಹಾರವೇ ಆಗಿರ್ಬೋದು. ಹೀಗೆ ಸಾವು ನೋವಿಗೆ ಅದೊಂದು ಕಾರಣವಾಗುತ್ತೆ. ಮತ್ತು ಜನರಲ್ಲಿ ದುಡ್ಡು ಅಂತಕ್ಕಂಥದ್ದು ಹೊಳೆಯಾಗಿ ಹರಿತಕ್ಕಂತಹ ಯೋಗ ಇದೆ ಈ ವರ್ಷ. ಆದರೆ ಆ ದುಡ್ಡಿನ ಹಣದ ಧನ ಮದದಲ್ಲಿ ಜನ ತಮ್ಮನ್ನು ತಾವು ಮರಿತಾರೆ ಎನ್ನುವಂಥದ್ದನ್ನು ಮತ್ತೆ ಮತ್ತೆ ಹೇಳಬೇಕಾದಂತಹ ಸ್ಥಿತಿ ಈ ವರ್ಷದಲ್ಲಿದೆ. ಒಟ್ಟಾರೆ ಇವೆಲ್ಲವನ್ನು ನೋಡಿದಾಗ ನಾನಾಗಿರಬೇಕು ಅಂತಕ್ಕಂತಹ ಒಂದು ಪರಿಜ್ಞಾನ ಮನುಷ್ಯನಿಗೆ ಬೆಳೀಬೇಕೇ ಹೊರತು ಅದನ್ನು ಹೊರತಾಗಿ ಬೇರೆ ಇಲ್ಲ ಅನ್ನುವಂಥದ್ದು ಸ್ಥೂಲವಾಗಿ ಗೊತ್ತಾಗುವಂಥದ್ದು. ಗುರುಜಿ, 14ನೇ ತಾರೀಕು ಚಂದ್ರಗ್ರಹಣ ಇದೆ, ಜೊತೆಗೆ 29ನೇ ತಾರೀಕು ಸೂರ್ಯಗ್ರಹಣ ಇದೆ. ಸಾಮಾನ್ಯವಾಗಿ ಚಂದ್ರಗ್ರಹಣ ಸೂರ್ಯಗ್ರಹಣ ಆದಮೇಲೆ ರಾಶಿ ಭವಿಷ್ಯದ ಮೇಲೆ ಒಂದಷ್ಟು ಬದಲಾವಣೆಗಳಾಗುತ್ತೆ, ಪ್ರಕೃತಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಸೊ ಹಾಗಾಗಿ ಈ ಚಂದ್ರಗ್ರಹಣ ಹಾಗೂ ಸೂರ್ಯಗ್ರಹಣದ ಪರಿಣಾಮ ಎಷ್ಟು ದಿನ ಇರುತ್ತೆ, ಜೊತೆಗೆ ಯುಗಾದಿ ಆದಮೇಲೆ ಏನೆಲ್ಲ ಬದಲಾವಣೆಗಳು ಆಗಬಹುದು ಇದರಿಂದ? ಖಂಡಿತವಾಗಿ ಮೊದಲು ನಾವು ಗಮನಿಸಬೇಕಾದಂಥದ್ದು, ಹಲವಾರು ಬಾರಿ ನಾನು ಹೇಳಿದ್ದೇನೆ, ಗ್ರಹಣ ಅಂದ ತಕ್ಷಣ ಜನರಲ್ಲಿ ಒಂದು ರೀತಿಯ ಭಯ, ಆತಂಕ, ಏನಾಗ್ಬಿಡುತ್ತೋ ಅನ್ನುವಂಥದ್ದಿರುತ್ತೆ. ಆದರೆ ನಾವು ಭಯಪಡೋದಕ್ಕಿಂತಲೂ ಹೆಚ್ಚಾಗಿ ಆ ಭಯದ ಜೊತೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಾಗ ನಮಗೆ ಅದರಿಂದ ಆಗ್ತಕ್ಕಂತಹ ಅವಘಡಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಅದು ಶಾಸ್ತ್ರೀಯವಾಗಿ, ಸಾಮಾಜಿಕವಾಗಿ, ಅಥವಾ ಪ್ರಾಪಂಚಿಕವಾಗಿ, ಪ್ರಾಕೃತಿಕವಾಗಿ, ಹೀಗೆ ಎಲ್ಲ ರೀತಿಯಲ್ಲೂ ಇರುತ್ತೆ. ಈ ಗ್ರಹಣದ ಪ್ರಭಾವ ಪರಿಣಾಮ ಅಂತಂದರೆ, ಈಗ 14ನೇ ತಾರೀಕು ಆಗಿ ಹೋದಂಥದ್ದು ಚಂದ್ರಗ್ರಹಣ, ಹಾಗೆ 29ನೇ ತಾರೀಕಿಂದು ಸೂರ್ಯಗ್ರಹಣ. ಚಂದ್ರಗ್ರಹಣ, ಸೂರ್ಯಗ್ರಹಣಗಳು ಹೊರತಾಗಿ ಇನ್ನೆಲ್ಲ ಗ್ರಹಗಳದ್ದು ಗ್ರಹಣಗಳಾಗತ್ತೆ. ಆದರೆ ನಮಗೆ ಮುಖ್ಯವಾಗಿ ಜ್ಯೋತಿಷದಲ್ಲಿ ನಾವು ಅದನ್ನು ಮಾತ್ರ ಗಮನಿಸ್ತೀವಿ. ಚಂದ್ರಗ್ರಹಣದಿಂದ ಪ್ರಭಾವ ಏನು ಅಂತಂದರೆ, ನಮಗೆ ಅದು ಕಾಣಿಸೋದಿಲ್ಲ, ಸೂರ್ಯಗ್ರಹಣವೂ ಕಾಣಿಸೋದಿಲ್ಲ, ಅದರ ಫಲ ಇಲ್ಲ, ಪ್ರಭಾವ ಇಲ್ಲ ಅಂತ ಕೆಲವರ ಅಭಿಪ್ರಾಯ ಇರುತ್ತೆ. ಅದು ಮೇಲ್ನೋಟಕ್ಕೆ ಸತ್ಯ. ಕೆಲವರು ನಾವು ಕೂಡ ಅದನ್ನು ಒಪ್ಪಿಕೊಳ್ಬೇಕಾದಂಥದ್ದು. ಆದರೆ ಸಾರ್ವತ್ರಿಕವಾಗಿ ಇಡೀ ಜಗತ್ತಿನ ದೃಷ್ಟಿಯಿಂದ ನಾವು ಅದನ್ನು ಗಮನಿಸ್ತಾ ಹೋದಾಗ ಹಲವಾರು ಪ್ರಾಕೃತಿಕ ವಿಕೋಪಗಳಾಗತ್ತೆ. ಈಗ ಉದಾಹರಣೆಗೆ ಚಂದ್ರಗ್ರಹಣ ಕಳೆದೋಯ್ತು, ಸೂರ್ಯಗ್ರಹಣ ಕಳೆದೋಯ್ತು. ಇದರ ಪ್ರಭಾವ ನಮಗೆ ಕಳೆದ ವರ್ಷ, ಅಂದರೆ ಇವತ್ತು ಯುಗಾದಿಯಲ್ಲಿದ್ದೀವಿ ನಾವು,
ಇಲ್ಲಿಂದ ಮುಂದಕ್ಕೆ ನಮಗೆ ಹೊಸ ವರ್ಷ, ಇಲ್ಲಿಂದ ಹಿಂದಕ್ಕೆ ಕಳೆದು ಹೋದಂತಹ ಯುಗಾದಿವರೆಗೆ ನಾವು ಗಮನಿಸಿದಾಗ ಸರಿಸುಮಾರು 6 ಗ್ರಹಣಗಳು ನಮ್ಮಲ್ಲಿ ಸಂಭವಿಸಿದೆ. ಆದರೆ ನಮ್ಮ ಭಾರತಕ್ಕೆ ಕೆಲವು ಭಾಗಕ್ಕೆ ಕೆಲವು ಗೋಚಾರ ಇಲ್ಲ, ಅಂದರೆ ಕಾಣಿಸೋದಿಲ್ಲ. ಇಡೀ ಪ್ರಪಂಚಕ್ಕೆ ಅದರ ಪ್ರಭಾವ ಇಲ್ವಾ ಅಂತ ಕೇಳಿದರೆ ಖಂಡಿತವಾಗಿ ಅದು ತಪ್ಪಾಗುತ್ತೆ. ಪ್ರಪಂಚದ ದೃಷ್ಟಿಯಿಂದ ಅದರ ಪ್ರಭಾವ ಇದ್ದೇ ಇರುತ್ತೆ. ಉದಾಹರಣೆಗೆ ಕಳೆದ ವರ್ಷ ನಮಗೆ ಕಾಣದೇ ಇರತಕ್ಕಂತಹ ಸೂರ್ಯಗ್ರಹಣದ ಪ್ರಭಾವ ಅಮೇರಿಕಾ ದೇಶಕ್ಕೆ ಕಂಡಿದೆ. ಅದರ ಪ್ರಭಾವ ಅಲ್ಲಿ ಗೊತ್ತಾಗಿದೆ. ನೋಡಿ, ಕಾಡ್ಗಿಚ್ಚಿನಿಂದ ಅಲ್ಲಾದಂತಹ ಬೆಂಕಿಯ ಅವಘಡ ಇವತ್ತಿಗೂ ಕೂಡ ಮರೆಯುವುದಕ್ಕೆ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗಿದೆ. ನಾವು ತಾಂತ್ರಿಕವಾಗಿ ಎಷ್ಟೇ ಮುಂದುವರೆದಿದ್ದರೂ ಕೂಡ ಈ ಪ್ರಾಪಂಚಿಕವಾಗಿ ಆಗ್ತಕ್ಕಂತಹ ಪ್ರಕೃತಿ ವಿಕೋಪ ಇದೆಯಲ್ಲ, ಅದನ್ನು ತಡೀಬೇಕಾದ್ರೆ ತನ್ನದೇ ಆದಂತಹ ಸಮಯ ಬರಬೇಕು. ಇದರದ್ದೆಲ್ಲ ಪ್ರಭಾವ ಅಂತಂದರೆ ಗ್ರಹಣಗಳಿಂದಲೇ ಆಗುವಂಥದ್ದು. ಯುಗಾದಿ ಕಳೆದ ನಂತರದಲ್ಲೂ ಕೂಡ ಈ ಗ್ರಹಣದ ಪ್ರಭಾವ ಇರುತ್ತೆ. ಆದರೆ ಈ ವರ್ಷ ಗ್ರಹಣಗಳು ಹೇಗೆ ಆಗತ್ತೆ, ಅದಕ್ಕೂ ಈಗ ನಡೆದು ಹೋಗಿರುವಂಥದ್ದಕ್ಕೂ ಸಮಯ ಎಷ್ಟಾಗಿದೆ, ಈ ರೀತಿ ಕಾಲಮಾನದಲ್ಲಿ ಅದನ್ನು ನೋಡ್ತಾ ಹೋದಾಗ ಅದರ ಪ್ರಭಾವ ಪರಿಣಾಮ ಮತ್ತೆ ಮತ್ತೆ ಲೆಕ್ಕ ಹಾಕಿ ಹೇಳಬೇಕಾದಂಥದ್ದಾಗುತ್ತೆ. ಗುರುಜಿ, ಇವಾಗ ಆದಂತಹ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಬಗ್ಗೆ ಮಾತನಾಡಿದ್ವಿ. ಈಗ ಹಬ್ಬ ಆದಮೇಲೆ ಈ ವರ್ಷದಲ್ಲಿ ಯಾವೆಲ್ಲ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾವ್ಯಾವತ್ತಿರುತ್ತೆ, ಜೊತೆಗೆ ನಮಗೆ ಯಾವ್ಯಾವೆಲ್ಲ ಗೋಚರ ಆಗುತ್ತೆ? ನೋಡಿ, ಈ ವರ್ಷವೂ ಕೂಡ ನಮಗೆ 4 ಗ್ರಹಣಗಳಿದೆ. ಅದರಲ್ಲಿ 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ. ಮೊದಲು ಬರ್ತಕ್ಕಂಥದ್ದು ಚಂದ್ರಗ್ರಹಣ. ಅದು ಸೆಪ್ಟೆಂಬರ್ 7ನೇ ತಾರೀಕು ಬರ್ತಕ್ಕಂಥದ್ದು ಭಾನುವಾರ. ಮಾಸದ ಹೆಸರಿನಲ್ಲಿ ಹೇಳಬೇಕು ಅಂತಂದರೆ ಭಾದ್ರಪದ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ದಿವಸ ಬರುತ್ತೆ. ಅಂದರೆ ಗೌರಿ ಗಣಪತಿ ಹಬ್ಬವನ್ನು ಆಚರಣೆ ಏನು ಮಾಡ್ತೀವಿ, ಆ ಗಣಪತಿ ಹಬ್ಬ ಆಗಿ 11ನೇ ದಿವಸಕ್ಕೆ ಬರುವಂಥದ್ದು. ನಾವು ಹಬ್ಬವನ್ನು ಸಡಗರದಿಂದ ಮಾಡಿರ್ತೀವಿ. ಮುಂದೆ ರಾಹುಗ್ರಸ್ತ ಗ್ರಹಣ ಬರುತ್ತೆ, ಚಂದ್ರಗ್ರಹಣ. ಅದು ಒಂದು ರೀತಿಯ ಕಪ್ಪು ಛಾಯೆ ನಮಗೆ. ಅದರಿಂದ ಆಗ್ತಕ್ಕಂತಹ ಪ್ರಭಾವ ಏನು ಅಂತಂದರೆ ಮಾನಸಿಕವಾಗಿ ಅಲ್ಲೋಲ ಕಲ್ಲೋಲವಾಗುತ್ತೆ. ಚಂದ್ರನನ್ನು ಜ್ಯೋತಿಷದಲ್ಲಿ ವೇದದಲ್ಲಿ ಎಲ್ಲ ಮನಃಕಾರಕ ಅಂತ ಹೇಳ್ತಾರೆ. ಚಂದ್ರಮ ಮನಸೋ ಜಾತಃ ಅಂತಕ್ಕಂಥದ್ದು ವೇದ ಮಂತ್ರ. ಆ ರೀತಿ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಚಂದ್ರಗ್ರಹಣ. ಅವತ್ತಿನ ದಿವಸದಲ್ಲಿ ವಿಶೇಷವಾಗಿ ಆಯಾ ರಾಶಿಯವರು, ಆಯಾ ನಕ್ಷತ್ರದವರು ಶಾಂತಿಯನ್ನು ಮಾಡಿಕೊಂಡು ಮನಸ್ಸನ್ನು ಸ್ಥಿಮಿತತೆಯಲ್ಲಿ ಇಟ್ಟುಕೊಂಡು ತಾವು ಮಾಡಬೇಕಾದಂತಹ ಅಗತ್ಯವಾದಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ತಮಗಿರ್ತಕ್ಕಂತಹ ದುಷ್ಟ ದೋಷಗಳನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು. ಗ್ರಹಣದ ವಿಚಾರವನ್ನು ಪ್ರತ್ಯೇಕವಾಗಿ ಮಾತಾಡೋಣ. ಆದರೆ ಈ ವರ್ಷ ಸಂಭವಿಸ್ತಕ್ಕಂಥದ್ದು ಅದು ಒಂದು ಚಂದ್ರಗ್ರಹಣವಾದರೆ, ಮುಂದೆ ಬರ್ತಕ್ಕಂಥದ್ದು ಅದೇ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲೇ 21ನೇ ತಾರೀಕು ಮತ್ತೆ ಭಾನುವಾರ, ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ. ಆದರೆ ನಮ್ಮ ಭಾರತ ದೇಶಕ್ಕೆ ಆ ಸೂರ್ಯಗ್ರಹಣ ಗೋಚಾರ ಇಲ್ಲ, ಅಂದರೆ ಕಾಣೋದಿಲ್ಲ. ಅದರ ಪ್ರಭಾವ ನಮಗೆ ಪರೋಕ್ಷವಾಗಿ ಆಗ್ತಕ್ಕಂಥದ್ದು, ಪ್ರತ್ಯಕ್ಷವಾಗಿ ಅದರ ಫಲ ಪ್ರಭಾವಗಳು ಇರುವುದಿಲ್ಲ. ಆದರೆ ಗ್ರಹಣವೇ. ಯಾಕೆ ಅಂತಂದರೆ ಸೂರ್ಯ ಚಂದ್ರ ಇಬ್ಬರೂ ಕೂಡ ಎಲ್ಲ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಬ್ಬರೇ ಇರುವಂಥದ್ದು. ಗ್ರಹಣ ಎಲ್ಲಿ ಬೇಕಾದರೂ ಆಗಲಿ ಅದೇ ಸೂರ್ಯನಿಗಾಗುವಂಥದ್ದು, ಅದೇ ಚಂದ್ರನಿಗಾಗುವಂಥದ್ದು. ಹಾಗಾಗಿ ಆ ಸೂರ್ಯ ಚಂದ್ರರು ತಮ್ಮ ಶಕ್ತಿಯಲ್ಲಿ ಒಂದು ರೀತಿಯ ಕುಂದನ್ನು ಕಾಣ್ತಾರೆ. ಹಾಗಾಗಿ ಅದರ ಪ್ರಭಾವ ಇಡೀ ಪ್ರಪಂಚಕ್ಕಿರುತ್ತೆ. ಯಾವ ಪ್ರಾಂತ್ಯದಲ್ಲಿ ಆ ಗ್ರಹಣ ಗೋಚರವಾಗುತ್ತೋ ಅಲ್ಲಿ ಅದರ ಪ್ರಭಾವ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು. ಇನ್ನು ಮತ್ತೆ 2026 17ನೇ ತಾರೀಕು ಮಂಗಳವಾರ ಮಾಘ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿವಸ ಮತ್ತೊಂದು ಸೂರ್ಯಗ್ರಹಣ ಇದೆ. ಅದೂ ಕೂಡ ನಮಗೆ ಅಯನಾಂಶಗಳ ಪ್ರಕಾರ, ರೇಖಾಂಶದ ಪ್ರಕಾರ ನಮಗೆ ಭಾರತ ದೇಶಕ್ಕೆ ಅದರ ಗೋಚಾರ ಇಲ್ಲ, ಅಂದರೆ ಕಾಣೋದಿಲ್ಲ. ಆದರೆ ಅದರ ಪ್ರಭಾವ ಮಾತ್ರ ಖಂಡಿತವಾಗಿ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಗೆ ಇರಬೇಕು, ಗ್ರಹಣಾಚರಣೆಯನ್ನು ಹೇಗೆ ಮಾಡಬೇಕು, ಆಗತಕ್ಕಂತಹ ಅನಾಹುತಗಳನ್ನು ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನು ಮುಂದೆ ಮಾತಾಡ್ತಾ ಹೋಗೋಣ. ಮತ್ತು ಮಾರ್ಚ್ ತಿಂಗಳು 2026 3ನೇ ತಾರೀಕು ಮಂಗಳವಾರ ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ದಿವಸ ಇನ್ನೊಂದು ಚಂದ್ರಗ್ರಹಣ ಇದೆ. ಅದು ಕೇತುಗ್ರಸ್ತ ಚಂದ್ರಗ್ರಹಣ. ಅದೂ ಕೂಡ ನಮಗೆ ವೈಶಿಷ್ಟ್ಯವಾದಂತಹ ಫಲವನ್ನು, ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥದ್ದೇನು ಅಂತಂದರೆ, ವರ್ಷದ ಮಧ್ಯದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ, ವರ್ಷ ಮುಗಿದು ಇನ್ನೇನು ಮುಂದಿನ ಯುಗಾದಿಯನ್ನು ನಾವು ನೋಡ್ತೀವಿ ಅನ್ನುವಂತಹ ಸಮಯದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ.
ಆರಂಭದಲ್ಲಿ ರಾಹು, ಕೊನೆಯಲ್ಲಿ ಕೇತು, ಇವರ ಮಧ್ಯದಲ್ಲಿ ನಾವು ಸಿಗಹಾಕ್ಕೊಂಡು ನೆರಳಬೇಕಾದಂತಹ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ. ಅದನ್ನು ಆ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಲಿಲ್ಲ ಅಂತಾದಾಗ ದೊಡ್ಡ ಪ್ರಮಾಣದ ಆಘಾತಗಳು, ಅಪಘಾತಗಳು, ಅವಘಡಗಳು ಇಡೀ ಪ್ರಪಂಚದಲ್ಲಿ ಸಂಭವಿಸ್ತಕ್ಕಂಥದ್ದಾಗತ್ತೆ. ಇನ್ನು ಭಾರತ ದೇಶದಲ್ಲಿ ಕೆಲವು ಕಡೆ ಚಂದ್ರಗ್ರಹಣ, ಸೂರ್ಯಗ್ರಹಣಗಳು ಸ್ವಲ್ಪ ಮಟ್ಟಿಗೆ ನಮಗೆ ಕಾಣುತ್ತೆ ಅಂತಕ್ಕಂಥದ್ದು ವಿದೇಶಿಗರ ಅಭಿಪ್ರಾಯ. ಆದರೆ ನಮಗೆ ಅದರ ಫಲ, ಪರಿಣಾಮ ಪರಿಪೂರ್ಣವಾಗಿ ಇದ್ದೇ ಇರುತ್ತೆ. ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟು ಗ್ರಹಣದಿಂದ ಆಗತಕ್ಕಂತಹ ದುಷ್ಫಲಗಳನ್ನು ದೂರ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಅಂದರೆ ಈ ಯುಗಾದಿಯ ನಂತರ ಮುಂದಿನ ಯುಗಾದಿಯವರೆಗೂ 4 ಸೂರ್ಯಗ್ರಹಣ, ಚಂದ್ರಗ್ರಹಣ ಆದರೂ ಕೂಡ ನಮಗೆ ಯಾವುದು ಗೋಚಾರ ಇರೋದಿಲ್ಲ, ಬಟ್ ಪ್ರಭಾವ ಇರುತ್ತೆ. ಇಲ್ಲ, ನಮಗೆ 2 ಚಂದ್ರಗ್ರಹಣಗಳು ಗೋಚಾರ ಇದ್ದೇ ಇದೆ. ಸೂರ್ಯಗ್ರಹಣ ಗೋಚಾರ ಇಲ್ಲ. ಚಂದ್ರಗ್ರಹಣದಿಂದ ಆಗ್ತಕ್ಕಂತಹ ಫಲವನ್ನು ನಾವು ನೇರವಾಗಿ ಅನುಭವಿಸುವಂಥದ್ದು, ಕಾಣುವಂಥದ್ದು ಇದ್ದೇ ಇದೆ. ಸೂರ್ಯಗ್ರಹಣಗಳು ನಮಗೆ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ, ಅದರ ಪ್ರಭಾವ ಮಾತ್ರ ಇದ್ದೇ ಇರುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಇಡೀ ಜಗತ್ತಿಗೆ ಒಬ್ಬನೇ ಸೂರ್ಯ. ಗ್ರಹಣ ಎಲ್ಲಾದ್ರೇನು, ಆದರೆ ಸೂರ್ಯನಿಗೆ ಕಪ್ಪು ಛಾಯೆ ಇದ್ದೇ ಇರುತ್ತಾ? ಅವನು ಕಪ್ಪು ಛಾಯೆಯನ್ನಿದ್ದಾಗ ಅವನು ಋಣಾತ್ಮಕವಾದಂತಹ ಫಲವನ್ನು ಕೊಡಲೇಬೇಕು. ಅದರ ಪ್ರಭಾವ ಆ ಪಾರ್ಶ್ವದವರಿಗೆ, ಆ ಪ್ರಾಂತ್ಯದವರಿಗೆ ಹೆಚ್ಚಾಗಿರುತ್ತೆ. ನಮಗೆ ಅದರ ಪ್ರಭಾವ, ಪರಿಣಾಮಗಳು ಕಡಿಮೆ ಇರುತ್ತೆ. ಅಂದ್ರೆ ಸೂರ್ಯಗ್ರಹಣ ಗೋಚಾರ ಇಲ್ಲದೆ ಇದ್ರೂ ಪ್ರಭಾವ ಇರುತ್ತೆ, ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದೀರಾ. ಇನ್ನು ಗುರುಜಿ ಆರಂಭದಲ್ಲೇ ಹೇಳಿದ್ರೆ, ನೀವು ಗುರು ಮತ್ತೆ ಶನಿ ಬದಲಾವಣೆ ಬಗ್ಗೆ ಹೇಳ್ತಾ ಇದ್ರಿ. ಯಾವುದೇ ಒಳ್ಳೆ ಕೆಲಸ ಆಗಬೇಕು ಅಂದ್ರೂ ಕೂಡ ಗುರುಬಲ ನೋಡೋದು ಮುಖ್ಯ ಅಂತಾನೆ ಹೇಳಬಹುದು. ಈ ವರ್ಷದಲ್ಲಿ ಗುರು ಮತ್ತೆ ಶನಿಯ ಬದಲಾವಣೆ, ಸ್ಥಾನ ಪಲ್ಲಟ ಯಾವ ರೀತಿ ಆಗಿರುತ್ತೆ? ಖಂಡಿತ. ನೋಡಿ, ಈಗ ಗುರು ಮತ್ತು ಶನಿ ಪ್ರತಿ ವರ್ಷವೂ ಕೂಡ ಬದಲಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಆದರೆ ವಿಶೇಷವಾಗಿ ಈ ವರ್ಷ ಆಗ್ತಕ್ಕಂಥದ್ದು ಯುಗಾದಿಯ ಆರಂಭದಲ್ಲೇ ಶನಿಯ ಬದಲಾವಣೆ ಆಗ್ತಾ ಇದೆ. ಅದು ಬಹಳ ವೈಶಿಷ್ಟ್ಯವಾದಂಥದ್ದು, ವಿಚಿತ್ರವಾದಂತಹ ವಿಚಾರ. ಇನ್ನು ಅದನ್ನು ಹೊರತಾಗಿ ಗುರು ಬದಲಾವಣೆ ಆಗ್ತಕ್ಕಂಥದ್ದು, ಗುರುಗ್ರಹ ಮುಂದಿನ ಮನೆಗೆ ಹೋಗ್ತಾನೆ, ಮತ್ತೆ ಹಿಂದಕ್ಕೆ ಬರ್ತಾನೆ, ಮತ್ತೆ ಮುಂದಕ್ಕೆ ಹೋಗ್ತಾನೆ. ಈ ರೀತಿಯಲ್ಲಿ 2-3 ರೀತಿಯ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಅತಿ ಮುಖ್ಯವಾಗಿ ತಾವು ಹೇಳಿದಾಗೆ ಎಲ್ಲ ಮಂಗಳ ಕಾರ್ಯಕ್ಕೂ ಗುರುಬಲವನ್ನು ನಾವು ನೋಡ್ತೀವಿ. ಗುರು ಚೆನ್ನಾಗಿದ್ದಾನೆ, ಗುರುವಿನ ಬಲ ಇದೆ ಅಂತಂದರೆ ನಾವು ಯಾವ ಕೆಲಸವನ್ನು ಬೇಕಾದರೂ ಕೂಡ ಮುಂದುವರೆದು ಮಾಡಬಹುದು ಅಂತಕ್ಕಂಥದ್ದು ಜ್ಯೋತಿಷ್ಕರ, ಸರಿಯಾದಂಥವರ ಮಾರ್ಗದರ್ಶನ. ಆದರೆ ಅಷ್ಟೇ ಮುಖ್ಯವಾಗಿ ಶನಿಯನ್ನು ಕೂಡ ಗಮನಿಸಬೇಕಾಗತ್ತೆ. ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತೀವಿ. ಆ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮಗೆಲ್ಲ ರೀತಿಯಿಂದಲೂ ಅನುಕೂಲತೆಗಳಿರಬೇಕು. ಯಾವೊಂದು ವಿಷಯ ನಮಗೆ ಹಿನ್ನಡೆಗೋ, ಕಷ್ಟಕ್ಕೋ, ನಷ್ಟಕ್ಕೋ ಅಲ್ಲಿ ಆಗಿಬಿಟ್ರೆ ನಾವು ಮಾಡಿದಂತಹ ಕೆಲಸಗಳೆಲ್ಲ ವ್ಯರ್ಥವಾಗತ್ತೆ. ಹಾಗೆ ಶನಿಯ ಪ್ರಭಾವವು, ಶನಿಯ ಸ್ಥಾನ ಪಲ್ಲಟವೂ ಕೂಡ ಅತಿ ಮುಖ್ಯವಾಗತ್ತೆ. ಈ ವರ್ಷ 29ನೇ ತಾರೀಕು ಅಂದರೆ ಮಾರ್ಚ್ ತಿಂಗಳು ಅವತ್ತಿನ ದಿವಸ ಶನಿ ಕುಂಭರಾಶಿಯನ್ನು ದಾಟಿ ಮೀನರಾಶಿಗೆ ಹೋಗ್ತಾ ಇದ್ದಾನೆ. ಕುಂಭರಾಶಿ ಶನಿಗೆ ಜ್ಯೋತಿಷದ ಪ್ರಕಾರ ತನ್ನ ಸ್ವಂತ ಮನೆ, ಮೀನರಾಶಿ ಗುರುವಿನ ಮನೆ. ಶನಿ ಗುರುಗಳು ಪರಸ್ಪರ ಶತ್ರುಗಳೇನಲ್ಲ, ಆದರೆ ಬೇರೆಯವರ ಮನೆಯಲ್ಲಿ ಹೋಗಿ ವಾಸ ಇರುವಂತಹ ರೀತಿಯಲ್ಲಿ ಹೇಗಾಗುತ್ತೋ ಆ ರೀತಿಯ ಫಲ ಶನಿಯಿಂದ ಆಗುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಮಕರ ರಾಶಿಯವರಿಗೆ ಸಾಡೆ ಸಾತಿ ಕಳೆದು ಹೋಗುತ್ತೆ, ಅಂದರೆ ನಿವೃತ್ತಿ ಆಗುತ್ತೆ, ಬಿಡುತ್ತೆ, ಅಥವಾ ಸಾಡೆ ಸಾತಿಯಿಂದ ಬಿಡುಗಡೆ ಹೊಂದುತ್ತಾರೆ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತ್ತಿಕಾ ನಕ್ಷತ್ರದ 1ನೇ ಪಾದ ಮೇಷರಾಶಿಯವರು ಏನಿರ್ತಾರೆ ಅವರಿಗೆ ಸಾಡೆ ಸಾತಿ ಆರಂಭವಾಗುತ್ತೆ. ಈ ಸಾಡೆ ಸಾತಿಯ ವಿಚಾರದಲ್ಲಿ ಹೇಗೆ ಅಂತಂದರೆ, ಶನಿಗ್ರಹ ಯಾವ ಮನೆಯಲ್ಲಿ ಸ್ಥಿತನಾಗಿರ್ತಾನೋ ಆ ಮನೆ ಮತ್ತು ಹಿಂದಿನ ಮನೆ, ಮುಂದಿನ ಮನೆ, ಈ 3 ಮನೆಯವರಿಗೆ ಆ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಕುಂಭರಾಶಿಗೆ, ಮೀನರಾಶಿಗೆ ಸಾಡೆ ಸಾತಿ ಇದ್ದೇ ಇದೆ. ಮಕರ ರಾಶಿಗೆ ನಿವೃತ್ತಿಯಾಗತ್ತೆ, ಮೇಷರಾಶಿಗೆ ಹೊಸದಾಗಿ ಸೇರ್ಪಡೆಯಾಗತ್ತೆ ಅಂತಕ್ಕಂಥದ್ದು. ಸಿಂಹರಾಶಿಗೆ ಅಷ್ಟಮ ಶನಿ, ಅಂದರೆ 8ನೇ ಮನೆಗೆ ಶನಿ ಬರ್ತಾನೆ. ಸಿಂಹರಾಶಿಯಿಂದ ಲೆಕ್ಕ ಹಾಕಿದರೆ ಅಲ್ಲಿ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಆಮೇಲೆ ಆಪರೇಷನ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ರಾಜಕೀಯವಾದಂತಹ ಹಿನ್ನಡೆಗಳಾಗುತ್ತೆ. ಕಾರಣ ಏನು ಅಂತಂದರೆ, ಸಿಂಹರಾಶಿಗೆ ಅಧಿಪತಿ ರವಿ. ರಾಜಕೀಯ ವಿಚಾರಕ್ಕೆ ನಾವು ಹೋದಾಗ ಜ್ಯೋತಿಷದಲ್ಲಿ ರವಿಯನ್ನು ಪ್ರಧಾನವಾಗಿ, ಮುಖ್ಯವಾಗಿ ನಾವು ನೋಡ್ತೀವಿ. ಅದು ಮುಖ್ಯವಾದಂಥದ್ದು. ತಂದೆ ಮಕ್ಕಳ ಮಧ್ಯದಲ್ಲಿ ವೈಮನಸ್ಯ ಬರುತ್ತೆ. ತಂದೆ ಮಕ್ಕಳು ಚೆನ್ನಾಗೇ ಇರ್ತಾರೆ, ಸಣ್ಣ ಪುಟ್ಟ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬರುತ್ತೆ, ಜಗಳವಾಗುತ್ತೆ. ಯಾರಿಗೆ ತಮ್ಮ ಮೇಲೆ ಹಿಡಿತ ಇರೋದಿಲ್ವೋ ಅಥವಾ ಕೆಲವು ದುಶ್ಚಟಗಳಿಗೆ ಬಲಿಯಾಗಿರ್ತಾರೋ ಅಂಥವರಿಗೆ ಪ್ರಾಣಹಾನಿಯೂ ಕೂಡ ಇದೆ ಅಂತ ಹೇಳಿ ಸೂಚ್ಯವಾಗಿ ಹೇಳುವಂಥದ್ದು ಇರುತ್ತೆ.
ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, 5ನೇ ಮನೆಯ ಶನಿ. 5ನೇ ಮನೆಯ ಶನಿಯಿಂದ ಏನಾಗುತ್ತೆ, ಮಕ್ಕಳಿಂದ ಸಮಸ್ಯೆ. ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಮಕ್ಕಳ ಜೊತೆ ಜಗಳ ಮಾಡ್ಕೊಳ್ತಕ್ಕಂಥದ್ದು, ತಂದೆ ಮಕ್ಕಳು ತಾಯಿ ಮಕ್ಕಳು ಎಲ್ಲ ಬೇರೆ ಆಗ್ತಕ್ಕಂಥದ್ದು, ತಂದೆ ಅಥವಾ ತಾಯಿ ಮಾತನ್ನು ಮಕ್ಕಳು ಕೇಳದೇ ಇರುವಂಥದ್ದು, ಹೀಗೆಲ್ಲ ಭಿನ್ನಾಭಿಪ್ರಾಯಗಳು ಅಲ್ಲಿ ಬರುವಂಥದ್ದಾಗುತ್ತೆ. ಇನ್ನು ಕನ್ಯಾ ರಾಶಿಗೆ ಸಪ್ತಮ ಶನಿ, 7ನೇ ಮನೆ ಶನಿ. 7ನೇ ಮನೆಯನ್ನು ನಾವು ಜ್ಯೋತಿಷದಲ್ಲಿ ಕಳತ್ರ ಸ್ಥಾನ ಅಂತ ಕರಿತೀವಿ. ದಾಂಪತ್ಯ ಜೀವನಕ್ಕೆ ಬೇಕಾಗುವಂತಹ ಅತಿ ಮುಖ್ಯವಾದಂತಹ ಮಾರ್ಗದರ್ಶಿಯಾದಂತಹ ಸ್ಥಾನ ಅದು. ಅಲ್ಲಿ ದಾಂಪತ್ಯದಲ್ಲಿ ವಿರಸ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ಜಗಳ. ಅದರಲ್ಲೂ ವಿಶೇಷವಾಗಿ ಗಮನಿಸಬೇಕಾದಂಥದ್ದು, ದಾಂಪತ್ಯದಲ್ಲಿ ಯಾವುದೋ ಬೇರೆ ಗಂಡು ಅಥವಾ ಹೆಣ್ಣಿನ ವಿಚಾರಕ್ಕೆ ಜಗಳ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಗಂಡು ಹೆಣ್ಣಿನ ಮಧ್ಯದಲ್ಲಿ ಪರಸ್ಪರವಾಗಿ ಬೇರೆ ಯಾರೋ ಬಂದಿದ್ದಾರೆ, ಬೇರೆ ಯಾರೋ ಇದ್ದಾರೆ ಅಂತಕ್ಕಂತಹ ಭಾವನೆಯಿಂದ ಅಲ್ಲಿ ಜಗಳ ಶುರುವಾಗ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಮೇಷರಾಶಿ. ಆ ಮೇಷರಾಶಿಯವರಿಗೆ ವ್ಯಯಸ್ಥಾನದ ಶನಿ, ಅಂದರೆ 12ನೇ ಮನೆಗೆ ಶನಿ ಬರ್ತಾನೆ. ಅಂದರೆ ಅಕಾರ್ಯಕ್ಕೆ ಹಣ ಖರ್ಚಾಗುತ್ತೆ. ವ್ಯಯ ಅಂತಂದರೆ ಖರ್ಚು ಅಂತ ಅರ್ಥ. ಒಳ್ಳೆಯ ಕೆಲಸಗಳಿಗೆ ದುಡ್ಡು ಖರ್ಚಾಗೋದಿಲ್ಲ, ಕೆಟ್ಟ ಕೆಲಸಗಳಿಗೆ, ಬೇಡದೇ ಇರತಕ್ಕಂಥದ್ದಕ್ಕೆ, ಅನಗತ್ಯವಾಗಿರುವಂಥದ್ದಕ್ಕೆ ಹಣ ಖರ್ಚಾಗುವಂಥದ್ದು. ಅರ್ಥಹಾನಿ ಅಂದರೆ ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು. ಮಾನಹಾನಿ, ಅವಮಾನವಾಗ್ತಕ್ಕಂಥದ್ದು, ಅಪಮಾನವಾಗ್ತಕ್ಕಂಥದ್ದು ಆಗುತ್ತೆ. ತಂದೆಯ ಸಂಸ್ಕಾರ ಸರಿಯಾಗಿಲ್ಲದೆ ಇದ್ದರೆ ಅದನ್ನು ಅಪಮಾನ ಅಂತ ಕರಿತೀವಿ. ತಾಯಿಯಿಂದ ಸಂಸ್ಕಾರ ಮಕ್ಕಳಿಗೆ ಸರಿಯಾಗಿ ಸಿಕ್ಕದೇ ಇದ್ದರೆ ಅದನ್ನ ಅವಮಾನ ಅಂತ ಕರಿತೀವಿ. ಅಪ್ಪ ಅವ್ವ ಅನ್ನುವ ಅರ್ಥದಲ್ಲಿ ಅಪಮಾನ ಅವಮಾನ ಅಂತಕ್ಕಂಥದ್ದಿದೆ. ಇದು ಇಷ್ಟೆಲ್ಲ ನಾವು ಶನಿಯ ಬದಲಾವಣೆಯಿಂದ ನೋಡಬೇಕಾದಂಥದ್ದು ವಿಶೇಷವಾಗಿ ಕಾಣುತ್ತೆ. ಇನ್ನು ಗುರುವಿನ ಸ್ಥಾನ ಪಲ್ಲಟ ಆಗುವಂಥದ್ದು ಮೇ 14ನೇ ತಾರೀಕು ನಂತರದಲ್ಲಿ ಅಥವಾ 14ನೇ ತಾರೀಕಿನ ದಿವಸ ಗುರು ಮುಂದಿನ ರಾಶಿಗೆ ಹೋಗ್ತಾನೆ. ಈ ವರ್ಷ ಅವನು ಪ್ರಕೃತ ವೃಷಭ ರಾಶಿಯಲ್ಲಿದ್ದಾನೆ, ಮಿಥುನ ರಾಶಿಗೆ ಹೋಗ್ತಾನೆ, ಆಮೇಲೆ ಕರ್ಕಾಟಕ ರಾಶಿಗೂ ಕೂಡ ಹೋಗುವಂಥದ್ದು. ಅಕ್ಟೋಬರ್ 16ನೇ ತಾರೀಕು ಹೋಗುವಂಥದ್ದು. 14ನೇ ತಾರೀಕು ಅವನ ದೃಷ್ಟಿ ಅಲ್ಲಿ ಬರುತ್ತೆ ಎನ್ನುವಂಥದ್ದು. 18ನೇ ತಾರೀಕು ಅಕ್ಟೋಬರ್ ತಿಂಗಳಿನಲ್ಲಿ ಪೂರ್ಣವಾಗಿ ಅವನ ದೃಷ್ಟಿ ಕರ್ಕಾಟಕ ರಾಶಿಯ ಮೇಲೆ ಇರುತ್ತೆ ಅನ್ನುವಂಥದ್ದು. ಆಗ ವೃಷಭ ರಾಶಿಯವರಿಗೆ ಅನುಕೂಲ ಆಗುವಂಥದ್ದಿದೆ, ಕುಂಭರಾಶಿಯವರಿಗೆ ಸಮಸ್ಯೆ, ಹಾಗೆ ಧನುರಾಶಿಯವರಿಗೆ ದೊಡ್ಡದಾದಂತಹ ತೊಂದರೆ ಗುರುವಿನಿಂದ ಆಗುವಂಥದ್ದು, ತುಲಾರಾಶಿಗೆ ಹೊಡೆತ, ಇನ್ನು ಮಿಥುನ್ ರಾಶಿಗೆ ಆಘಾತ. ಈ ರೀತಿಯಲ್ಲಿ ಗುರುವಿನ ಪ್ರಭಾವ ಈ ವರ್ಷ ಇರುವಂಥದ್ದು. ಶನಿ ಗುರುಗಳ ಸ್ಥಾನ ಪಲ್ಲಟದಿಂದ ದೊಡ್ಡದಾದಂತಹ ಒಂದು ಹಿನ್ನಡೆ, ನಷ್ಟ ಅಂತಕ್ಕಂಥದ್ದನ್ನು ಈ ವರ್ಷ ನೋಡಬೇಕಾಗತ್ತೆ. ಆದರೆ ಯಾರು ಸ್ವಲ್ಪ ಮಟ್ಟಿಗೆ ದೇವರಲ್ಲಿ, ಹಿರಿಯರಲ್ಲಿ, ಒಳ್ಳೆಯ ಕಾರ್ಯಗಳಲ್ಲಿ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡಿರ್ತಾರೆ ಅವರಿಗೆ ಸ್ವಲ್ಪ ಮಟ್ಟಿನ ದೋಷಗಳು ಆಗ್ತಕ್ಕಂತಹ ದುಃಖ ದುಮ್ಮಾನಗಳು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು.